ಮಧ್ಯಪ್ರದೇಶದಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ಹಲವಾರು ವರ್ಷಗಳಿಂದ ಕುಲದೇವರು ಅಂತ ಪೂಜಿಸ್ತಾ ಇದ್ದ ಕಲ್ಲು ಜಗತ್ತಿನ ದೈತ್ಯ ಪ್ರಾಣಿ ಡೈನೋಸಾರಸ್ನ ಮೊಟ್ಟೆ ಅಂತ ತಿಳಿದು ಸ್ಥಳೀಯರು ಆಘಾತಕ್ಕೆ ಒಳಗಾದ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ. ದಾರ್ ಜಿಲ್ಲೆಯ ಗ್ರಾಮಸ್ಥರು ಕೃಷಿ ಚಟುವಟಿಕೆ ನಡೆಸುವ ಮುನ್ನ ಕುಲದೇವರು ಅಂತ ನಂಬಿದ ಕಲ್ಲಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ರು. ಆದರೆ ಶತಮಾನಗಳಿಂದ ಪೂಜಿಸ್ತಾ ಬಂದಿದ್ದ ಕಲ್ಲು ಡೈನೋಸಾರಸ್ ಮೊಟ್ಟೆ ಅಂತ ತಿಳಿದಾಗ ಸ್ಥಳೀಯರಿಗೆ ಜೀರ್ಣಿಸಿಕೊಳ್ಳಲು ಆಗ್ತಾ ಇರಲಿಲ್ಲ. ಇತ್ತೀಚೆಗೆ ಗ್ರಾಮಕ್ಕೆ ಭೇಟಿ ನೀಡಿದ್ದ ಸಂಶೋಧಕರು ಇದು ಕಲ್ಲು ಅಲ್ಲ, ಶತಮಾನಗಳಷ್ಟು ಹಳೆಯದಾದ ಡೈನೋಸಾರಸ್ ಮೊಟ್ಟೆ ಅಂತ ಹೇಳಿದಾಗ ಆಘಾತಕ್ಕೆ ಒಳಗಾಗಿದ್ರು. ದಾರ್ ಜಿಲ್ಲೆಯ ಬಾಗ್ ಬಡಾವಣೆ ಡೈನೋಸರ್ ಪಾರ್ಕ್ ಆಗಿದ್ದು, ಇಲ್ಲಿ ಡೈನೋಸಾರಸ್ ಪಳೆಯುಳಿಕೆಗಳು ಇವೆ ಎಂಬ ಕಾರಣಕ್ಕೆ ಕೇಂದ್ರ ಸರ್ಕಾರದ ಸಂಶೋಧಕರು ಈ ಭಾಗದಲ್ಲಿ ಸಂಶೋಧನೆಯನ್ನ ನಡೆಸಿದ್ರು. ಈ ಗ್ರಾಮದಲ್ಲಿ ಇಲ್ಲಿಯವರೆಗೆ ಸುಮಾರು 250 ಡೈನೋಸಾರಸ್ ಮೊಟ್ಟೆಗಳು ಪತ್ತೆಯಾಗಿವೆ ಅಂತ ತಜ್ಞರು ಹೇಳಿದ್ದಾರೆ.